ಇದು ನ್ಯೂ ವೈಫೈ ಸಿಸ್ಟಮ್, ಸೆಕ್ಯೂರಿಟಿ ಸಿಸ್ಟಮ್. ಇದು ವೈಫೈನಲ್ಲಿ ವರ್ಕ್ ಆಗುತ್ತೆ. ಸೊ ಇಲ್ಲಿ ಸಿಮ್ಮು ಏನು ಬೇಕಾಗಲ್ಲ, ಮನೇಲಿರೋ ವೈಫೈ ಮುಖಾಂತರನೇ ನಿಮಗೆ ಅಲರ್ಟ್ ಕೊಡುತ್ತೆ. ಓಕೆ, ಇದರಲ್ಲಿ ಈ ಬೋರ್ಡಲ್ಲಿ ಎರಡು ಇನ್ಪುಟ್ ಸೇಮ್ ಅದೇ ಥರನೇ ಇದೆ. ಎರಡು ಇನ್ಪುಟ್ ಇದೆ, ಒಂದು ಸೈರನ್ ಔಟ್ಪುಟ್, ಇದು ಪವರ್ ಇನ್ ಇದೆ. 12 ವೋಲ್ಟ್ಸ್ ಪವರ್ ಸಪ್ಲೈ, ಸೇಮ್ ಪವರ್ ಸಪ್ಲೈ. ಮತ್ತು ಈಗ ಇದು ವೈಫೈನ ಹೆಂಗೆ ಕಾನ್ಫಿಗರ್ ಮಾಡೋದು ಅಂತ ಒಂದು ಸ್ಮಾಲ್ ವಿಡಿಯೋ ಇದು. ಫಸ್ಟ್ ಇದು ಓಪನ್ ಮಾಡಿದ್ಮೇಲೆ ನೀವು ವೈಫೈನಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ನಿಮಗೆ ಅದು ಡಿಟೆಕ್ಟ್ ಆಗುತ್ತೆ. ವೈಫೈ ಅಲರ್ಟ್ ಸಿಸ್ಟಮ್ ಅಂತಲೇ ಬರುತ್ತಿದ್ದು, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಆಗಿದ ತಕ್ಷಣ ಈ ಥರ ನಿಮ್ಮದು ವೈಫೈನ ಸರ್ಚ್ ಮಾಡಿ ಅದು ನೋಡಿಸುತ್ತೆ. ಸೊ ಅಲ್ಲಿ ನೀವು ಕನೆಕ್ಟ್ ಆದಮೇಲೆ ನಿಮ್ಮ ವೈಫೈನ ಸೆಲೆಕ್ಟ್ ಮಾಡ್ಕೊಂಡು ನೀವು ಪಾಸ್ವರ್ಡ್ ಎಂಟ್ರ್ ಮಾಡಬೇಕು. ಇದು ಆಟೋಮೆಟಿಕ್ಕಾಗಿ ಪಾಪಪ್ ಆಗುತ್ತೆ. ಇದು ವೈಫೈ ಅಲರ್ಟ್ ಸಿಸ್ಟಮ್ನ ಕ್ಲಿಕ್ ಮಾಡಿದ ತಕ್ಷಣ ಪಾಸ್ವರ್ಡ್ ಎಲ್ಲೂ ಬೇಕಾಗಲ್ಲ. ಸೊ ಈ ಥರ ಬಂದಮೇಲೆ ಕಾನ್ಫಿಗರ್ ವೈಫೈ ಅಂತಿದೆ, ಇದನ್ನು ಕ್ಲಿಕ್ ಮಾಡಿ. ಇದರಲ್ಲಿ ನಿಮ್ಮ ವೈಫೈ ಡಿಸ್ಪ್ಲೇ ಮಾಡುತ್ತೆ, ಏನೇನು ವೈಫೈ ಇದೆ ಎಲ್ಲ ಡಿಸ್ಪ್ಲೇ ಮಾಡುತ್ತೆ. ಅದನ್ನು ಯಾವ್ದು ನಿಮ್ಮ ಮನೇದು ಯಾವ್ದು ವೈಫೈ ಅದನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಬರುತ್ತೆ SSID ನಿಮ್ಮದು ವೈಫೈ. ಪಾಸ್ವರ್ಡ್ ಎಂಟ್ರಿ ಮಾಡಿ. ಎಂಟ್ರಿ ಮಾಡಾದ್ಮೇಲೆ ಒನ್ಸ್ ಕಾನ್ಫಿಗರ್ ಮಾಡಿದ್ಮೇಲೆ ಸೇವ್ ಕೊಡಿ. ಇದು ಎಲ್ಲ ಮಾಡಾದ್ಮೇಲೆ ಸೇವ್ ಅಂತ ಇದೆ, ಇದು ಸೇವ್ ಮಾಡಿದ್ರೆ ಸೊ ಒನ್ಸ್ ಇಟ್ ಸೇವ್ಡ್ ಅದರಿಂದ ಆಚೆಗಡೆ ಬಂದ್ಬಿಡುತ್ತೆ. ಓಕೆ, ಆವಾಗ ಎಲ್ಲ ಒನ್ಸ್ ಸೇವ್ ಆದಮೇಲೆ ಇದರಲ್ಲಿ ಸಿಸ್ಟಮಲ್ಲಿ ನೋಡಿದ್ರೆ ಇದು ಪವರ್ ಆನ್ LED, ಇದು ಸ್ಟೇಟಸ್, ಇದು ಇನ್ಪುಟ್ 1 ಇನ್ಪುಟ್ 2, ಇದು ಸೈರನ್ ಅಂತ. ಆಗ ಒನ್ಸ್ ವೈಫೈ ಕನೆಕ್ಟ್ ಆದಮೇಲೆ ಈ LED ಬ್ಲಿಂಕ್ ಆಗಿ ಸ್ಟಾರ್ಟ್ ಆಗುತ್ತೆ. ಅದು ನೀವು ಚೆಕ್ ಮಾಡ್ಕೊಬೋದು. ಓಕೆ, ಈಗ ವೈಫೈ ಕನೆಕ್ಟ್ ಆಗಿದೆ. ಸೊ LED ಬ್ಲಿಂಕ್ ಆಗ್ತಾ ಇದೆ. ಈಗ ಬ್ಲಿಂಕ್ ಅನ್ನೋದು ಒಂದು ಆ್ಯಪ್ ಅಂತ ಹೇಳ್ತಾ ಇದ್ವಲ್ಲ, ಆ ಆ್ಯಪ್ ಮುಖಾಂತರ ನಿಮಗೆ ಅಲರ್ಟ್ ಮತ್ತು ನೋಟಿಫಿಕೇಶನ್ಸ್ ಎಲ್ಲ ಬರೋದು. ಆ ಬ್ಲಿಂಕ್ ಅನ್ನೋ ಒಂದು ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡಬೇಕು ಫಸ್ಟು. ಸೊ ಇದು ಆ ಬ್ಲಿಂಕ್ ಆ್ಯಪ್ ಇನ್ಸ್ಟಾಲ್ ಮಾಡಿ. ಇನ್ಸ್ಟಾಲ್ ಮಾಡಾದ್ಮೇಲೆ ಇದು ಲಾಗಿನ್ ಇದೆಯಲ್ಲ, ಸೈನ್ ಅಪ್ ಬೇಡ, ಲಾಗಿನ್ ಮಾಡಿ. ಲಾಗಿನ್ ಮಾಡೋದಕ್ಕೆ ನಾವು ನಿಮ್ಗೆ ಆಲ್ರೆಡಿ ಕಿಟ್ ಜೊತೆ ಯೂಸರ್ ನೇಮ್ ಪಾಸ್ವರ್ಡ್ ಎಲ್ಲ ಕೊಟ್ಬಿಟ್ಟಿರ್ತೀವಿ, ಅದನ್ನೇ ಯೂಸ್ ಮಾಡಬೇಕು. ಸೊ ಲಾಗಿನ್ನು, ಇದೊಂದು ಪಾಸ್ವರ್ಡ್ ಇದೆ, ಇದನ್ನ ನಾವು ಎಂಟ್ರಿ ಮಾಡ್ತೀವಿ. ಈಗ ಲಾಗಿನ್ ಆಗಿದೆ. ಸೊ ಲಾಗಿನ್ ಆದಮೇಲೆ ನಿಮಗೆ ಲಾಗಿನ್ ಇದು ಆನ್ಲೈನ್ ಇತ್ತು ಅಂದರೆ ಗ್ರೀನ್ ಬರುತ್ತೆ ನೋಡಿ, ಈ ಥರ ಗ್ರೀನ್ ಇರುತ್ತೆ. ಇಲ್ಲ ಅಂದರೆ ಬ್ಲ್ಯಾಕಲ್ಲಿ ಇರುತ್ತೆ. ಸೊ ಅದು ನೀವು ಫೈಂಡ್ ಔಟ್ ಮಾಡ್ಬೋದು. ಈಗ ಇದು ಓಪನ್ ಮಾಡ್ತೀನಿ. ಓಪನ್ ಮಾಡಿದ್ರೆ ನಿಮ್ಮ ನಂಬರ್ ಇರುತ್ತೆ, ಅದು ಇವು IOTS003 ಅಂತಿದೆ, ಇದು ID ನಂಬರ್ ನಿಮ್ಮದು, ನಿಮ್ಗೆ ಕೊಟ್ಟಿರ್ತಾರೆ. ಸೊ ಇಲ್ಲಿ ಸಿಸ್ಟಮ್ ಆನ್ ಆಫ್ ಇದೆ. ಸಿಸ್ಟಮ್ ಆನ್ ಆಫ್ ಮಾಡಿದ್ರೆ, ಸೊ ಆನ್ ಮಾಡಿದ್ರೆ ರೆಡಿ ಟು ಚೆಕ್ ಎಲ್ಲ ನಿಮ್ಮ ಸೆಕ್ಯೂರಿಟೀಸ್ ಎಲ್ಲ ಎನೇಬಲ್ ಮಾಡಿದ್ದೀರಾ ಅಂತ. ಇದು ಆಫ್ ಮಾಡಿದ್ರೆ ಡಿಸಾರ್ಮ್ಡ್ ಅಂತ ಬರುತ್ತೆ, ಆನ್ ಮಾಡಿದ್ರೆ ಆರ್ಮ್ಡ್ ಅಂತ ಬರುತ್ತೆ. ಸೊ ಇದು ಸೈರನ್ ಆನ್ ಆಫ್. ಸೈರನ್ ಆನ್ ಆಫ್ ಏನು ಅಂದರೆ ನಿಮಗೆ ಇಲ್ಲಿ ಸೈರನ್ ಕನೆಕ್ಟ್ ಮಾಡಿರ್ತಾರೆ ಈ ರಿಲೇನಲ್ಲಿ. ಸೊ ರಿಲೇನಲ್ಲಿ ಸೈರನ್ ಕನೆಕ್ಟ್ ಮಾಡಿದರೆ ಅದನ್ನು ಮನೆಯಲ್ಲಿ ಸೈರನ್ ಹೊಡಿಬೇಕು ಬೇಡ ಅನ್ನೋದನ್ನ ನೀವು ಇದು ಮಾಡೋದು. ಸೊ ಇದು ಅದು ಆನ್ ಆಫು. ಮತ್ತು ಇದು ಮ್ಯಾನ್ಯುವಲಾಗಿ ನೀವು ಸೈರನ್ನ ಆನ್ ಮಾಡ್ಬೋದು, ಆಫ್ ಮಾಡ್ಬೋದು, ಇಫ್ ಎನಿಥಿಂಗ್ ನೀಡೆಡ್ ಅಂತ. ಈಗ ನೋಡಿ, ಇದು ಆನ್ ಮಾಡ್ತೀನಿ. ರಿಲೇ ಆನ್ ಆಗಿದೆ ನೋಡಿ, ರಿಲೇ ಆನ್ ಆಗಿದೆ. ಸೊ ಅಲ್ಲಿ ಆಫ್ ಮಾಡ್ತೀನಿ, ಆಫ್ ಆಯಿತು. ಸೊ ಡೈರೆಕ್ಟಾಗಿ ನೀವು ಸೈರನ್ ಏನಾದರೂ ನೀವು ಮ್ಯಾನ್ಯುವಲಾಗಿ ಆನ್ ಮಾಡಬೇಕು, ಆಫ್ ಮಾಡಬೇಕು ಅಂದರೆ ಅದು ಯೂಸ್ ಆಗುತ್ತೆ, ಇದರಿಂದ ಅವಶ್ಯಕತೆ ಇಲ್ಲ. ಸೊ ಇದನ್ನು ಆಫ್ ಮಾಡಿಬಿಡಿ, ಇದು ಆನ್ ಮಾಡಿ. ಈಗ ಸಿಸ್ಟಮ್ ರೆಡಿ ಇದೆ ಈಗ. ಸೊ ಈಗ ಇನ್ಪುಟ್ಟು ಒಂದು ಶಾರ್ಟ್ ಮಾಡೋಣ. ಈಗ ಇನ್ಪುಟ್ ಇದೆಯಲ್ಲ, ಈ ಇನ್ಪುಟ್ನ ಶಾರ್ಟ್ ಮಾಡಿದ್ರೆ ಅಲರ್ಟ್ ಬರುತ್ತಾ ಅಂತ ನೋಡ್ಬೇಕು. ಈಗ ಇನ್ಪುಟ್ 1 ಶಾರ್ಟ್ ಮಾಡ್ತೀನಿ. ಈಗ ಇನ್ಪುಟ್ 1 ಬಂದಿದೆ. ಈಗ ನೋಡಿ ನೋಟಿಫಿಕೇಶನ್ ಬಂದಿದೆ ನಿಮಗೆ. ನೋಟಿಫಿಕೇಶನ್ ಬಂದಾದ್ಮೇಲೆ ಸೊ ಅದು ರಿಂಗ್ ಬರ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ. ನೋಟಿಫಿಕೇಶನ್ನ ನೀವು ಟಚ್ ಮಾಡೋ ತನಕ ಬರ್ತಾನೆ ಇರುತ್ತೆ. ಸೊ ಇದು ಕ್ಲಿಕ್ ಮಾಡಿದ್ರೆ ಆಗ ರಿಂಗ್ ಸ್ಟಾಪ್ ಆಗುತ್ತೆ. ಸೊ ಈ ನೋಟಿಫಿಕೇಶನ್ಸ್ ಎಲ್ಲ ಇಲ್ಲಿ ನೋಟಿಫಿಕೇಶನ್ಸಲ್ಲೂ ಹೋಗಿ ಇದು ಬೆಲ್ ಮಾರ್ಕ್ ಇದೆಯಲ್ಲ, ಇದ್ರಲ್ಲಿ ನೋಡ್ಬೋದು ಏನು ಟೈಮ್ಗೆ ನಿಮಗೆ ನೋಟಿಫಿಕೇಶನ್ ಬಂತು ಅಂತ. ಸೊ ಇದನ್ನ ಇದು ಮಾಡ್ಬೋದು. ಇವಾಗ ಬೇಡ ನಿಮಗೆ ಅಲರ್ಟ್ ಸಿಸ್ಟಮ್ ಬೇಡ ಅಂದರೆ ಇಲ್ಲಿ ಹೋಗಿ ಡಿಸೇಬಲ್ ಮಾಡಬೇಕು. ಇದನ್ನು ಡಿಸೇಬಲ್ ಮಾಡಿದ್ರೆ ಇದು ರಿಲೇನೋ ಆಫ್ ಆಯ್ತು ಈಗ.